ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ VD35 ನ್ಯೂಸ್. ಅಖಿಲ ಕರ್ನಾಟಕ ಆಂಜನೇಯ ಅಭಿಮಾನಿಗಳ ಬಳಗ ಬೀದರ್ ವತಿಯಿಂದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಆಂಜನೇಯನವರ 69ನೆಯ ಹುಟ್ಟುಹಬ್ಬವನ್ನು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅವರ ಅಭಿಮಾನಿಗಳು ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿದರು. ಅದಾದ ನಂತರ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸಂತೋಷ ವ್ಯಕ್ತಪಡಿಸಿದರು. ಅಖಿಲ ಕರ್ನಾಟಕ ಆಂಜನೇಯ ಅಭಿಮಾನಿಗಳ ಬಳಗದ ಬೀದರ್ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಚಾಂಗ್ಲೇರ, ದಿಲೀಪ್ ಕುಮಾರ್ ವರ್ಮಾ ಅಹಿಂದ್ ಹೈದರಾಬಾದ್ ಕರ್ನಾಟಕ ಜಿಲ್ಲಾಧ್ಯಕ್ಷರು ಮಾತನಾಡಿ ಶುಭ ಕೋರಿದರು. ಕಮಲಾಕರ್ ಎಲ್ ಹೆಗಡೆ, ಅಶೋಕ್ ಕಾರ್ಪೆಂಟರ್, ಗಣಪತಿ, ಸ್ಟೀವನ್ ರಾಜ್, ಹರೀಶ್ ಗಾಯಕ್ವಾಡ್, ದೌಲತ್ ಗಾಯಕ್ವಾಡ್, ಚಂದು ಅರ್ಕೇರಿ, ಉದಯ್, ಓಂಕಾರ್ ಇವರೆಲ್ಲರೂ ಉಪಸ್ಥಿತರಿದ್ದರು. ಮಾಜಿ ಸಮಾಜ ಕಲ್ಯಾಣ ಸಚಿವರಾದ ಆಂಜನೇಯ ಅವರ ಹುಟ್ಟುಹಬ್ಬ ನಿರಂತರವಾಗಿ ಆಚರಿಸಿಕೊಂಡು ಬರಲಾಗ್ತಿದೆ. ಹಾಗಾಗಿ 2013ರಿಂದ 2018ರವರೆಗೆ ಸಮಾಜ ಕಲ್ಯಾಣ ಒಂದು ಸಚಿವರಾಗಿದ್ದಾಗ ಅವರು ಅನೇಕ ಈ ಒಂದು ಹಿಂದುಳಿದ ವರ್ಗ ಹಾಗೂ ಸಮಾಜ ಕಲ್ಯಾಣದ ಎಲ್ಲ ಹಾಸ್ಟೆಲ್ಗಳ ಸಲುವಾಗಿ ಸಪರೇಟ್ ಪ್ರತ್ಯೇಕವನ್ನ ಸಾಕಷ್ಟು ಒಂದನ್ನು ತಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ದಿವಸ ಈ ಒಂದು ಪ್ರಿಯಾಂಕಾ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಆಂಜನೇಯ ಬಳಗದ ವತಿಯಿಂದ ರಾಜ್ಯಾಧ್ಯಕ್ಷರಾದ ದೇವದಾಸ್ ಚಿಂತಲಗರ ಇವರ ನಿರ್ದೇಶನದಂತೆ ಇವತ್ತು ಕೂಡ ಬೀದರ್ ಜಿಲ್ಲೆಯಲ್ಲಿ ಅವರ 69ನೇ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ. ಆ ದೇವರು ಅವರಿಗೆ ಹೆಚ್ಚಿನ ಆರೋಗ್ಯ ಹಾಗೂ ಆಯುಷ್ಯ ಕೊಡಲೆಂದು ಹಾರೈಸುತ್ತಾ ಈ 69ನೇ ದಿನದಂದು ಹುಟ್ಟಿದ ಒಂದು ದಿವಸದಂದು ಹಣ್ಣು ಹಂಪಲುಗಳ ಒಂದು ವಿತರಣಾ ಕಾರ್ಯಕ್ರಮವನ್ನು ಈ ಒಂದು ಬ್ರೀಮ್ಸ್ ಹಾಸ್ಪಿಟಲ್ ಬಡ ರೋಗಿಗಳಿಗೆ ಇಟ್ಟುಕೊಂಡಿದ್ದಾರೆ ಅಂತ ಹೇಳ್ತಾ ನಾನು 2 ಮಾತುಗಳು ವಿರಾಮ ಹೇಳ್ತೇನೆ. ಅಖಿಲ ಕರ್ನಾಟಕ ಆಂಜನೇಯ ಅಭಿಮಾನಿ ಬಳಗ ಬೀದರ್ ವತಿಯಿಂದ ದೀನ ದಲಿತರ ಉದ್ಧಾರಕ, ಬಡವರ ಬಂಧು, ಸಮಾಜದ ಚಿಂತಕ ಡಾಕ್ಟರ್ ಆಂಜನೇಯ ಅಪ್ಪಾಜಿ ಅವರದು ಏನದ 69ನೇ ಹುಟ್ಟುಹಬ್ಬ ಏನದ ನಾವು ಇವತ್ತು ಬೀದರ್ನ ಅಂಬೇಡ್ಕರ್ ಸರ್ಕಲ್ ಹತ್ರ ಕೇಕ್ ಕತ್ತರಿಸುವ ಮೂಲಕ ಏನದ ಆಚರಣೆ ಮಾಡ್ತಾ ಇದ್ದೀವಿ. ದೇವರು ಅವ್ರಿಗೆ ಏನದಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಹಾಗೂ ಗುರುಹಿರ ಆಶೀರ್ವಾದದಿಂದ ಹಾಗೆ ರಾಜ್ಯದ ಹಾಗೂ ಅವರ ಕ್ಷೇತ್ರದ ಜನತೆಯ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ, ಹೆಚ್ಚಿನ ಶಕ್ತಿ ಕೊಡ್ಲಿ ದೇವರವರಿಗೆ. ಮುಂದಿನ ದಿನಮಾನಗಳದಾಗ ಅವ್ರ ಸಚಿವರಾಗಿ ಮತ್ತೆ ಜನರ ಸೇವೆ ಮಾಡಲಿ ಅಂತೇಳಿ ಈ ಮೂಲಕ ಏನದ ನಾವು ಶುಭಾಶಯ ಕೋರ್ತೇವೆ. ನನ್ನ ಹೆಸರು ಕಮಲಾಕರ್ ಹೆಗಡೆ, ಸಾಮಾಜಿಕ ಕಾರ್ಯಕರ್ತ, ಬೀದರ್. ಎಲ್ಲರಿಗಿಂತ ಮ್ಯಾಗಿದೆ ಈತ ಕೊಟ್ಟೆ ಕ್ಯಾಮರಾ ಕೊಟ್ಟ Gracias.